ಏನಿದ್ರು ಕೂಡ ಟೆರರಿಸ್ಟ್ಗಳ ವಿರುದ್ಧ ಟೆರರಿಸಂನ ವಿರುದ್ಧ ಅಂತ ಶುರು ಮಾಡಿದ ಭಾರತ ಅನಂತರ ಆ ಕಡೆ ಭಾಗವಾಗಿ ಅಂದ್ರೆ ಪ್ರತಿಕಾರ ಪಾಕಿಸ್ತಾನದಿಂದ ಕೇಳಿ ಬರುತ್ತೆ. ಉತ್ತರ ನಾವು ಕೂಡ ಕೊಟ್ವಿ. ಆಗ್ಲೇ ಗೊತ್ತಾಗಿದ್ದು ಇಡೀ ವಿಶ್ವಕ್ಕೆ ನಮ್ಮ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳು ಹೇಗೆ ಮತ್ತು ನಮ್ಮ ಬಳಿ ಇರುವಂತಹ ಆರ್ಮಿ ಹೇಗೆ, ನಾವು ಹೇಗೆ ಎಲ್ಲದಕ್ಕೂ ಪ್ರತಿಕಾರವನ್ನ ಅಥವಾ ಉತ್ತರವನ್ನ ಕೊಡುವಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೀವಿ ಅಂತ ಎಲ್ಲ ಪ್ರೌಡ್ ಮೂಮೆಂಟ್ ಅಲ್ಲಿ ನೋಡುವಾಗ ಈ ಕದನ ವಿರಾಮ ಯಾಕೆ? ಎಸ್ ಅಫ್ಕೋರ್ಸ್ ಯುದ್ಧನೇ ಎಲ್ಲದಕ್ಕೂ ಉತ್ತರ ಅಲ್ಲ, ಅಂತಿಮ ಅಲ್ಲ, ಬಟ್ ಆರಂಭ ಮಾಡಿದ್ರಲ್ವಾ? ಆರಂಭ ಮಾಡಿದ ಮೊದಲ ದಿನವೇ ಯಾಕೆ ಸ್ಟೆಪ್ ಬ್ಯಾಕ್ ಮಾಡಿದ್ರಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಕೂಡ ಉತ್ತರಗಳು ಅವ್ರು ಮಾಡಿದ್ರು ನಾವು ಮಾಡಿದ್ವಿ, ಇವ್ರು ಮಾಡಿದ್ರು ನಾವು ಮಾಡಿದ್ವಿ ಅಂತ ರಷ್ಯಾ ಯುಕ್ರೇನ್ ಅವರೇ ತಗೊಂಡ್ರು, ನಾವು ಕದನ ವಿರಾಮವನ್ನು ತಗೊಂಡಿದೀವಿ ಅಂತ ಉತ್ತರಗಳು ಕೇಳಿ ಬರ್ತವೆ. ಎಸ್ ನೀವೇನೋ ಪ್ರಶ್ನೆ ಕೇಳಿ. ಈಗ ನಮ್ಮ ದೇಶದ ಯುದ್ಧ ಮಾಡಬೇಕೋ ಬೇಡವೋ ಅನ್ನುವಂಥ ವಿಚಾರವನ್ನ ಯಾವುದೋ ದೇಶದ ಅಲ್ಲಿನ ಪ್ರೆಸಿಡೆಂಟ್ ನಮಗೆ ಸಂಬಂಧ ಇಲ್ಲ, ನಿರ್ಧಾರ ಮಾಡಿ ಅವರು ಹೇಳಿಕೆ ಕೊಡ್ತಾರೆ. ಆದರೆ ನಮ್ಮ ದೇಶದ ಪ್ರಧಾನಿ ಯುದ್ಧ ಮಾಡಬೇಕಾದಂಥ ಸಂದರ್ಭದಲ್ಲಿ ಯುದ್ಧ ಮಾಡಬೇಕೋ ಬೇಡವೋ, ಕದನ ವಿರಾಮ ಇರಬೇಕೋ ಬೇಡವೋ, ಅಥವಾ ನಮ್ಮ ನಿಲುವು ಏನು ಅನ್ನೋಂಥದ್ದನ್ನ ನಮ್ಮವ್ರು ಯಾಕೆ ಹೇಳ್ತಾ ಇಲ್ಲ, ಬಾಯಿ ಬಿಡ್ತಾ ಇಲ್ಲ? ಘರ್ ಮೇ ಗುಸ್ಕೆ ಮಾರೆಂಗೆ ಅಂದ್ರೆ ಇದೇನಾ ಸರ್? ಯುದ್ಧ ಮಾಡ್ತೀವಿ ಅಂತ ಹೋಗಿ ಅವ್ರು ಯಾರೋ ಹೇಳಿದ್ರು ಅಂತ ತಕ್ಷಣ ಬ್ರೇಕ್ ತಗೊಳ್ಳೋದ, ಅವ್ರ ನಿರ್ಧಾರಕ್ಕೆ ನಾವು ಮಣಿಯೋದ? ಇದೇನಾ ಮೋದಿ ಅವರ ಆಕ್ರೋಶ ಅಂತ ಜನ ಪ್ರಶ್ನೆ ಮಾಡ್ತಾರೆ. 9 ಟೆರರಿಸ್ಟ್ ಕ್ಯಾಂಪ್ಗಳು ಟಾರ್ಗೆಟ್ ಆಗಿದೆ, ಇನ್ನು 19 ಬಾಕಿ ಇದೆ. ನನಗೆ ಹೆಮ್ಮೆ ಇದೆ ಕೇಳಿ, ಅಮೆರಿಕಾಗ್ ಬೇಕಾಗಿದ್ದು ಮೋಸ್ಟ್ ವಾಂಟೆಡ್ ಉಗ್ರ ಓಡ್ ಹೋಗಿದ್ದು ಕೂಡ ಪಾಕಿಸ್ತಾನದಿಂದಲೇ ಅಂತ ಅಮೆರಿಕ ಗೊತ್ತಿದೆ. ಅವಾಗ್ಲೇ ಅವ್ರು ಬಾಯಿ ಮುಚ್ಕೊಂಡು ಸುಮ್ನಿರ್ಬೇಕಿತ್ತು, ಅವ್ರು ಮಾಡ್ತಿರೋದು ಸರಿ ಇದೆ, ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಅನ್ಕೊಂಡು ಸುಮ್ನಿರ್ಬೇಕಿತ್ತು. ಅವ್ರಂಗ್ ಮಾಡ್ಲಿಲ್ಲ. ಇವ್ರೇನೋ ನನಗೆ ಹೇಳಿದ್ರಲ್ಲ, ಮಗು ಚಿವುಟೋ ಕೆಲಸ ತೊಟ್ಲು ತೂಗೋ ಕೆಲಸ ಅದ್ ಮಾಡ್ತಾ ಇರೋದು ಅಮೆರಿಕ, ಅದಕ್ಕೆ ತಲೆ ದೂಗಿದ್ದು ಮೋದಿ ಸರ್ಕಾರ ಅಂತ ಆರೋಪ ಇರೋದು. ನೋಡಿ ನಂಗೆ ಏನ್ ಅರ್ಥ ಆಗ್ತಿಲ್ಲ ಅಂದ್ರೆ 10ನೇ ತಾರೀಕು ಯಾರೋ ಒಬ್ಬರು ಟ್ವೀಟ್ ಮಾಡ್ತಾರೆ, ಹಾಗೆ ಹೇಳ್ತಾರೆ. ಇಬ್ರು ಸದ್ಯಕ್ಕೆ 12ನೇ ತಾರೀಕು ಕದನ ವಿರಾಮ ಮಾಡಿದಾರೆ ಅಂತ. 12ನೇ ತಾರೀಕು ಮಾತ್ರ ಅಂತ ಯಾರೋ ಒಬ್ರಲ್ಲ ಸರ್, ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅದಾದ್ರ ಜೊತೆಗೆ ಅವರು ಹೇಳಿದ್ದಾರೆ ಅನಿವಾಸಿ ಭಾರತೀಯರಿಗೆ ಯಾವಾಗ ಓಡಿಸ್ಬೇಕು ಅಂತ ಕಾಯ್ತಿದ್ದಾನೆ ಅಂತವ್ರನ್ನ ಪಾಕಿಸ್ತಾನ ಅಲ್ಲ ನಾವು ಭಾರತ. ಒಂದ್ ನಿಮಿಷ ರೀ, ಕೈದಿಗಳಂತ ಬಂದಿದ್ದವ್ರು ಯಾರು ಅಲ್ಲಲ್ಲ. ಪ್ಲೀಸ್ ನಿಮ್ ಪ್ರಶ್ನೆ ಕೇಳಿ. ನಾನು ಖಂಡಿತವಾಗ್ಲೂ ನೋಡ್ತಾ ಇದ್ದೀನಿ ಇಲ್ಲಿ ಡಿಬೇಟ್ ಅಲ್ಲಿ, ಇಲ್ಲಿ ಕೂತ್ಕೊಂಡು ತರ್ತರ್ಲೆ ತರ ಮಾತಾಡೋದು ಅನುವಾಸಿಗಳಲ್ಲ, ಏನೇನೋ ಮಾತಾಡ್ತಾರೆ. ಸರ್ಕಾರ ಅಟ್ಯಾಕ್ ಮಾಡಬೇಕು ಯಾವ ತರ ಮಾತಾಡ್ಬೇಕು ಈ ದೇಶದ ಬಗ್ಗೆ ಅಂತ ಡೊನಾಲ್ಡ್ ಟ್ರಂಪ್ ಬಗ್ಗೆ ಪ್ರಶ್ನೆ ಮಾಡಿದಕ್ಕೂ ದೇಶದ ಭದ್ರತೆಗೂ ಏನ್ ಸಂಬಂಧ? ಹೆಂಗಾಗುತ್ತೆ ಮಹೇಶ್ ಅವರೇ? ಯಾವ ದಯವಿಟ್ಟು ಹೌದಲ್ವಾ? ಅಶೋಕ್ ಗೌಡ್ರು ಕೂತ್ಕೊಂಡಿರ್ತವಿಂದ ಒಂದು ಮಾತು ಹೇಳ್ತಾ ಇದ್ದಾರೆ. ಈ ಪ್ರಪಂಚನೇ ಒಂದು ಏನಿವತ್ತು ಇದೆ ಒಂದು ತೋಟ, ಈ ತೋಟದೊಳಗಡೆ ನಾವು ಇದ್ದೀವಿ, ನಮಗೆಲ್ಲ ಶಾಂತಿನೂ ಬೇಕಾಗಿದೆ. ಜೊತೆಗೆ ನಮ್ಮ ಮೇಲೆ ದಾಳಿ ಆದಾಗ ನಾವು ಹೇಗೆ ಬೇರೆಯವರ ಮೇಲೆ ಶಾಂತಿ ಕಾಪಾಡ್ಕೊಳ್ಳೋದಿಕ್ಕೆ, ದೇಶದ ಜನರನ್ನ ಕಾಪಾಡ್ಕೊಳ್ಳೋದಿಕ್ಕೆ, ಆರ್ಥಿಕತೆಯನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಾವೇನ್ ಮಾಡ್ಬೇಕು? ಅದಕ್ಕೂ ಅದನ್ನ ಬಿಟ್ಬಿಟ್ಟು ಶಾಂತಿಯ ತೋಟದಲ್ಲಿ ಬೆಳಿಗ್ಗೆ ಇದ್ರೆ ಹೌದಲ್ವಾ? ಬರ್ದೇ ಇರೋರು ಬಂದು ಪ್ರಶ್ನೆ ಮುಗಿಸ್ಬಿಡ್ಲಿ. ಅದ್ಯಾವ್ ತರಲೆ ಉತ್ತರ ತರಲೆ ಪ್ರಶ್ನೆ ಅಂತ ಅವ್ರಿಗೆ ಅವ್ರ ಬಾಯಿಲೆ
ದೇಶದ ಯಾವುದು ವಿಟೋ ಪವರ್ ಅಧಿಕಾರ ಇರುವಂತ ರಾಷ್ಟ್ರಗಳಿದೆ, ಕೆಲವು ಬಡ ರಾಷ್ಟ್ರಗಳಿದೆ, ಕೆಲವು ಮುಂದುವರೆದ ರಾಷ್ಟ್ರಗಳಿದೆ. ಇವರೆಲ್ಲರದ್ದು ಒಂದು ಆಸೆ ಇರುತ್ತೆ. ಅದರಲ್ಲಿ ರಾಜತಾಂತ್ರಿಕ ವ್ಯವಸ್ಥೆನೂ ಒಂದು. ರಾಜತಾಂತ್ರಿಕ ವ್ಯವಸ್ಥೆಯ ಅಡಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತ ಟೀಮು ಪ್ರತಿಯೊಂದು ದೇಶದ ಎಲ್ಲ ಏನು ಇವತ್ತು ಅಂಬಾಸಿಡರ್ಸ್ ಇದ್ದಾರೆ ಅದ್ರ ಜೊತೆ ಮಾತುಕತೆಗಳಾಗಿರ್ತದೆ. ಅದು ಬಿಟ್ಬಿಟ್ಟು ಬೆಳಗ್ಗೆ ಎದ್ರೆ ಇಲ್ಲ ನೀವು ಅದ್ ಮಾಡ್ಬೇಕಾಯ್ತು ಇದ್ ಮಾಡ್ಬೇಕಾಯ್ತು, ಸರಿ ನೀವು ಕ್ವಶನ್ ಮಾಡೋದಿದ್ರೆ ನಾಯಕತ್ವವನ್ನೇ ಕ್ವಶನ್ ಮಾಡಿ, ನಾಯಕರನ್ನ ಪ್ರಶ್ನೆ ಮಾಡಿ. ನೀವು ನಾಯಕರನ್ನ ಬಿಟ್ಟು ಈ ದೇಶದ ಸೇನೆಯನ್ನ ಪ್ರಶ್ನೆ ಮಾಡ್ತೀರಾ? ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೀರೋ ಆಗೋದಕ್ಕೆ ಈ ದೇಶ ನಾನು ನೋಡ್ತಾನೆ ಇದ್ದೀನಿ ಆಗ್ಲಿಂದ. ಇದು ಬಿಡಿ, ಸಾಧ್ಯ ಮಾಡಕ್ಕಾಗೋದಿಲ್ಲ. ಅದು ನೋಡಿ, ಈ ದೇಶ ಈ ದೇಶದ ಜನ ನಂಬಿ ಮೂರನೇ ಬಾರಿಗೆ ಮೂರನೇ ಬಾರಿಗೆ ಈ ದೇಶದ ಮೂರನೇ ಪ್ರಧಾನಮಂತ್ರಿಯಾಗಿ ಈ ದೇಶದ ಶಕ್ತಿಯಾಗಿ ಮೋದಿ ಅವರನ್ನ ಒಪ್ಕೊಂಡ ಮೇಲೆ ಗೊತ್ತಿದೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಒಂದು ಅವಕಾಶ ಕೊಡಬೇಕು. ನನಗೆ ದೇಶದಲ್ಲಿ 3 ಸಾರಿ ಆಯ್ಕೆ ಮಾಡಿದ್ರು ಯಾರನ್ನ? ಪ್ರಧಾನಮಂತ್ರಿ ಮೋದಿ ಅವರನ್ನ. ನಾನು ಅದನ್ನು ಶ್ಲಾಘಿಸ್ತೀನಿ. ಇವರು JDS ಪಕ್ಷದ ವಕ್ತಾರರಲ್ವಾ? ಇವರ ಸರ್ವೋಚ್ಚ ನಾಯಕರು ಏನು ಹೇಳಿದ್ರು? ಮೋದಿ ಏನಾರ ಪ್ರಧಾನಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿರ್ಲಿಲ್ವಾ? ಈಗ ಅಷ್ಟೊಂದು ಪ್ರೀತಿ ಅವ್ರ ಮೇಲೆ ಒಂದ್ ಮಾತು ಹೇಳ್ತೀನಿ ಭಾಸ್ಕರ್ ಅಲ್ವಾ? ನೋಡಿ, ಹೇಳಿರ್ಲಿಲ್ವಾ ಅವರು? ನಾವು ಯಾರ ಜೊತೆನೂ ರಾಜಿ ಆಗೋದಿಲ್ಲ. ಹೌದ್ರಿ, ತಪ್ಪಿದ್ರೆ ಡಬಲ್ ಸ್ಟ್ಯಾಂಡ್ ಮಾಡೋದಿಲ್ಲ. ಪ್ರಧಾನಮಂತ್ರಿಗೆ ಪ್ರಶ್ನೆ ಕೇಳಿದ್ರೆ ನೀವ್ ಯಾರು ಕೇಳೋದಕ್ಕೆ ನೀವು 3 ಕಾಸು ಬರ್ತಾರೆ ಅಂತ ಹೆಂಗ್ರಿ ಕೇಳ್ತೀರಾ ನೀವು? ದಯವಿಟ್ಟು ನೀವು ಒಂದೇ ಒಂದು ರಿಕ್ವೆಸ್ಟ್ ಒಂದು ನಾವು ದೇಶದ 3 ಕಾಸು ಬರ್ದಾರ ಅಂತ ಹೇಳಿಲ್ಲ. ಒಂದ್ ನಿಮಿಷ ಹೇಳ್ತೀನಿ, ಅವ್ರು ಮಾತಾಡಿದ್ದು ದೇಶದ ಬಗ್ಗೆ ನಿಮ್ಮ ಪರಿಸ್ಥಿತಿ JDS ಅನ್ನ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳಂಗಿಲ್ಲ. ಯಾಕೆ ಅಂತಂದ್ರೆ JDS ಅವರು ಒಂದು ಡಬಲ್ ಗೇಮಿನ ಒಂದು ಫ್ಯಾಕ್ಟರಿ ಬಿಜೆಪಿಯ ಜೊತೆ ಸಂಘ ಬೆಳೆಸಿದೀವಿ ಅಂತ ಹೇಳಿ ಅವರು ಎರಡನ್ನ ಅವರು ಹೇಳಿರ್ತಕ್ಕಂಥ ಮಹೇಶ್ ಅವರೇ, ಡಬಲ್ ಸ್ಟ್ಯಾಂಡರ್ಡ್ ಅವ್ರದಲ್ಲ, ನಿಮ್ಮ ಪಕ್ಷ. ದೇಶ ಬಿಟ್ಟು ಹೋಗ್ತೀನಿ ಅಂದ್ರು, ಹೋದ್ರ? ಮುಸಲ್ಮಾನ